ಎಲ್ರಿಗೂ ನಮಸ್ಕಾರ. ಪ್ರಮಾಣ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ 14ನೇ ತಾರೀಕಿಗೆ ಏನು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ರು. ಸೊ ಇದೇ ವಿಚಾರವಾಗಿ ಇದಕ್ಕೆ ಪರ್ಮಿಷನನ್ನು ಕೇಳಿ ಇವಾಗ ಏನು ಮಾಡಿದ್ದಾರೆ ಅಂತಂದರೆ, ಶಾಲಾ ಶಿಕ್ಷಣ ಇಲಾಖೆಯಿಂದ ಇಂತಿಷ್ಟು ಹುದ್ದೆಗಳಿಗೆ ನಾವು ಕಾಲ್ಫಾರ್ಮ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರೋದ್ರಿಂದ ಲಾಸ್ಟ್ ಇಯರ್ ಏನು ಬಜೆಟ್ನ ಮಂಡನೆ ಮಾಡಿದ್ರು ಲಾಸ್ಟ್ ಟೈಮು, ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ 15,000 ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ಳೋದಕ್ಕೆ ಅನುಮತಿಯನ್ನು ಕೋರಿ ಇವಾಗ ಈ ಒಂದು ಸುತ್ತೋಲೆ ಬಿಡುಗಡೆ ಮಾಡಿರೋಂಥದ್ದು. ಸೊ ಇದರಲ್ಲಿ ಏನೇನಿದೆ, ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಏನು ಅಧಿಸೂಚನೆಯಲ್ಲಿ ಮೆನ್ಷನ್ ಮಾಡಿದ್ರು ಸೇಮ್ ಅಷ್ಟೇ ಪೋಸ್ಟ್ ಇದೆಯಾ ಅಥವಾ ಇದಕ್ಕೂ ಕಡಿಮೆ ಏನಾದರೂ ಆಗುತ್ತಾ, ಜಾಸ್ತಿ ಆಗುತ್ತಾ, ಇದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರ್ಬೋದು 2026-27ನೇ ಸಾಲಿನ ಆಯವ್ಯಯ ಭಾಷಣದ ಖಂಡಿಕೆ 115ರಲ್ಲಿನ ಘೋಷಣೆಯಂತೆ ಏನು ಬಜೆಟಲ್ಲಿ ಮಂಡನೆ ಮಾಡಿದ್ರಲ್ಲ, ಸೊ ಶಾಲಾ ಶಿಕ್ಷಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರತಕ್ಕಂತಹ ಬೇರೆ ಬೇರೆ ವೃಂದದ ಶಿಕ್ಷಕರ ಹುದ್ದೆಗಳನ್ನು ನೇರ ನೇಮಕಾತಿ ಮುಖಾಂತರ ಭರ್ತಿ ಮಾಡುವ ಕುರಿತು ಅನುಮತಿಯನ್ನು ಕೇಳುವ ಅಂದರೆ ಭರ್ತಿ ಮಾಡಲು ಅನುಮತಿ ಕೋರಿ ಇದನ್ನು ಮಾಡಿರೋವಂಥದ್ದು. ಓಕೆ, ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಮೇಲೆ ಓದಲಾದ ಕ್ರಮಾಂಕ 3ರಲ್ಲಿನ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಇವರು ಕಲ್ಯಾಣ ಕರ್ನಾಟಕ ಭಾಗದ ಹುದ್ದೆಗಳನ್ನ ಭರ್ತಿ ಮಾಡಲು 80% ಅಷ್ಟು ಹುದ್ದೆಗಳನ್ನು ಮಂಜೂರು ಮಾಡಿದ್ದಾರೆ. ಸೊ ಕಲ್ಯಾಣ ಕರ್ನಾಟಕ ಭಾಗದ ಪ್ರಾಥಮಿಕ ಶಾಲೆಗಳಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಅವಶ್ಯಕವಿರುವ ಹುದ್ದೆಗಳನ್ನು ನೇರ ನೇಮಕಾತಿ ಮುಖಾಂತರ ಭರ್ತಿ ಮಾಡೋದಕ್ಕೆ ಮಂಜೂರಾತಿ ನೀಡುವ ಕುರಿತು ಬೇರೆ ಬೇರೆ ವರ್ಗದ ಶಿಕ್ಷಕರ ನೇರ ನೇಮಕಾತಿ ಮುಖಾಂತರ ಭರ್ತಿ ಮಾಡಲು ಅನುಮತಿ ನೀಡುವ ಕುರಿತು ಪ್ರಸ್ತಾವನೆಯನ್ನು ಸಲ್ಲಿಸಿರ್ತಾರೆ ಅನ್ನೋದು. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಏನು ಅವಾಗಲೇ ಹೇಳ್ದಂಗೆ 2026-27ನೇ ಸಾಲಿನ ಆಯವ್ಯಯ ಭಾಷಣದ ಖಂಡಿಕೆ ಅಂದರೆ ಬಜೆಟ್ನ ಒಂದು ಭಾಷಣದಲ್ಲಿ ಏನು ಘೋಷಣೆ ಮಾಡಿದ್ರು ಅದರ ಹಾಗೆ ಆಯುಕ್ತರು ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಪರಿಶೀಲನೆ ಮಾಡಿದ್ದಾರೆ. ಆಲ್ರೆಡಿ ಪರಿಶೀಲನೆ ಮಾಡಲಾಗಿ ಶಾಲಾ ಶಿಕ್ಷಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವಂತಹ ಬೇರೆ ಬೇರೆ ವೃಂದದ ಶಿಕ್ಷಕ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡೋದಕ್ಕೆ ಸರ್ಕಾರ ಇವಾಗ ಡಿಸೈಡ್ ಮಾಡಿದೆ. ಸೊ ಅದರ ಒಂದು ಆದೇಶದಂತೆ ಏನೇನು ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಇರ್ತಕ್ಕಂತಹ ಒಂದು ಹುದ್ದೆಗಳನ್ನು ಡಿವೈಡ್ ಮಾಡಿದ್ದಾರೆ. 15,000 ನೇಮಕಾತಿಗಳಲ್ಲಿ 15,000 ಹುದ್ದೆಗಳಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ, HK ಆ್ಯಂಡ್ ನಾನ್ HK. ಸೊ ನಾವು ಲಾಸ್ಟ್ ಟೈಮ್ ಏನು ಒಂದು ಅಧಿಸೂಚನೆಯನ್ನು ನೋಡಿದ್ವಿ, ಡ್ರಾಫ್ಟ್ ನೋಟಿಫಿಕೇಷನು, ಅದರಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಷ್ಟೇ ಹುದ್ದೆಗಳನ್ನು ಇಲ್ಲಿನೂ ಕೂಡ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಟ್ಟು 6,967 ಹುದ್ದೆಗಳು ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಅಂದರೆ HK ವಿಭಾಗಕ್ಕೆ, ಹೈದರಾಬಾದ್ ಕರ್ನಾಟಕಕ್ಕೆ. ಸೊ ಅದರಲ್ಲಿ 3,228 ಹುದ್ದೆಗಳನ್ನು ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ಸ್ GPTಗೆ ಕೊಟ್ಟಿರೋವಂಥದ್ದು. ಆ್ಯಂಡ್ ಅಸಿಸ್ಟೆಂಟ್ ಮಾಸ್ಟರ್, ನಾವು HSTR ಅಂತ ಏನು ಹೇಳ್ತಾ ಇದ್ವಿ ಇಷ್ಟು ದಿನ, ಹೈಸ್ಕೂಲ್ ಟೀಚರ್ಸ್ ಅಂತ, ಸೊ ಅವರಿಗೆ ಅಸಿಸ್ಟೆಂಟ್ ಮಾಸ್ಟರ್ ಅಂತ ಹೇಳ್ತಾರೆ. ಸೊ 2,214. ಆ್ಯಂಡ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ PST ಪ್ರೈಮರಿ ಸ್ಕೂಲ್ ಟೀಚರ್ಸ್ ಬಂದ್ಬಿಟ್ಟು 800 ಇದೆ. ಆ್ಯಂಡ್ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ PET ಅಂತ PET ಟೀಚರ್ಸ್ ಅಂತ ಏನು ಹೇಳ್ತೀವಿ 425. ಹಾಗೆಯೇ ಕಂಪ್ಯೂಟರ್ ಸೈನ್ಸ್ ಟೀಚರ್ಸು 300. ಸೊ ಟೋಟಲ್ ಆಗಿ 6,967 ಹುದ್ದೆಗಳನ್ನು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮೀಸಲಿಟ್ಟಿರುವಂಥದ್ದು. ಓಕೆ, ಆ್ಯಂಡ್ ಇವಾಗ ನಾನ್ ಕಲ್ಯಾಣ ಕರ್ನಾಟಕ ಅಂತಂದರೆ ನಾನ್ HK. ಸೊ ಇಲ್ಲಿ ಎಷ್ಟು ಹುದ್ದೆಗಳು, ಓವರಾಲ್ 8,033 ಹುದ್ದೆಗಳನ್ನು ಇವಾಗ ಕಾಲ್ಫಾರ್ಮ್ ಮಾಡೋದಕ್ಕೆ ರೆಡಿ ಇಟ್ಕೊಂಡಿದ್ದಾರೆ. ಓಕೆನಾ. ಸೊ ಇದರಲ್ಲಿ ಎಷ್ಟು ಅಂತಂದರೆ GPT ಬಂದುಬಿಟ್ಟು 5,272. ಓಕೆ, 5,272. ಆ್ಯಂಡ್ ಅಸಿಸ್ಟೆಂಟ್ ಮಾಸ್ಟರ್ ಬಂದುಬಿಟ್ಟು ಅಂದರೆ ಹೈಸ್ಕೂಲ್ ಟೀಚರ್ಸ್ ಬಂದುಬಿಟ್ಟು 2,286 ಇದೆ. ಆ್ಯಂಡ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ PST ಬಂದುಬಿಟ್ಟು 100 ಇದೆ. ಫಿಸಿಕಲ್ ಎಜುಕೇಷನ್ ಟೀಚರ್ ಬಂದುಬಿಟ್ಟು 175 ಇದೆ. ಕಂಪ್ಯೂಟರ್ ಟೀಚರ್ಸ್ ಬಂದುಬಿಟ್ಟು 200 ಇದೆ. ಸೊ ಕಂಪ್ಯೂಟರ್ ಟೀಚರ್ಸು 2,500 ತೊಗೊಳ್ತೀವಿ ಅಂತ ಹೇಳಿದರು. ಬಟ್ ಇಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಎರಡೂ ಸೇರಿಸಿ ಜಸ್ಟ್ 500 ಅಷ್ಟೇ. ಸೊ ಏನು ಹಂತವಾಗಿ ಫಿಲಪ್ ಮಾಡ್ಕೊಳ್ತೀವಿ ಅಂತ ಹೇಳಿದರು. ಸೊ ಹಾಗಾಗಿ ಇನ್ನು ಮುಂದೆ ಪ್ರತಿ ವರ್ಷ ಶಿಕ್ಷಕರ ನೇಮಕಾತಿ ಆಗಬಹುದೇನೋ ಈ ಒಂದು ನಂಬರ್ಸ್ನ ನೋಡ್ತಾ ಇದ್ರೆ, ಯಾಕಂದರೆ ಅವರು ಒಟ್ಟಿಗೆ 2,500 ಶಿಕ್ಷಕರನ್ನ ಫಿಲಪ್ ಮಾಡ್ಕೋತೀವಿ ಅಂತ ಹೇಳಿದರು. ಬಟ್ ಇಲ್ಲಿ ಜಸ್ಟ್ 500 ಇದೆ ಇನ್ 2,000 ವೇಕೆನ್ಸೀಸು ಇಲ್ಲ. ಸೊ ಹಾಗಾಗಿ
ಇದು ಒಂದು ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡಿರೋವಂಥದ್ದು. ಆ್ಯಂಡ್ ಇಲ್ಲಿ PST ನೋಡಿಲಿ ಜಸ್ಟ್ 100 ಲಕ್ಷಾಂತರ ಜನ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆಸ್ಪಿರೆಂಟ್ಸ್ ಇದ್ದಾರೆ. ಆ ಲಕ್ಷಾಂತರ ಜನಕ್ಕೆ ಜಸ್ಟ್ 100 ಪೋಸ್ಟು ಅಂತಂದರೆ ಇದು ಯಾವ ಮೂಲೆಗೆ ಸಾಕಾಗುತ್ತೆ ಗೊತ್ತಿಲ್ಲ. ಓಕೆ, ಸೊ ಹಾಗಾಗಿ ಬಹಳಷ್ಟು ಅಭ್ಯರ್ಥಿಗಳಿಗೆ PST ವಿಚಾರದಲ್ಲಿ ಏನು ಕನ್ಫ್ಯೂಷನ್ ಆಗಿದೆ, ಆಮೇಲೆ ಸಮಸ್ಯೆಗಳಾಗಿದೆ. ಆಮೇಲೆ ಆರ್ಟ್ಸ್ ಸ್ಟೂಡೆಂಟ್ಸ್ಗಳಿಗೆ ಸಮಸ್ಯೆಗಳಾಗಿದೆ, ಅಲ್ಲಿ ಆರ್ಟ್ಸ್ ಸ್ಟೂಡೆಂಟ್ಸ್ಗಳಿಗೆ ಯಾವುದೇ ಒಂದು ಪೋಸ್ಟ್ ಇಲ್ಲ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಇಲ್ಲಿ ಏನು ಪೋಸ್ಟ್ಗಳನ್ನು ಕೊಟ್ಟಿದ್ದಾರೆ, ಪೋಸ್ಟ್ಗಳ ಸಂಖ್ಯೆ ಜಾಸ್ತಿ ಮಾಡಬೇಕಾಗಿತ್ತು. ಆ್ಯಂಡ್ ನೋಡೋಣ, ಇನ್ನು 15 ದಿನ ಟೈಮ್ ಇದೆ. ಒಬ್ಜೆಕ್ಷನ್ಗೆ ಏನಾದರೂ ಒಬ್ಜೆಕ್ಷನ್ ಏನು ಸ್ವಲ್ಪ ಸ್ಟ್ರಾಂಗ್ ಆಗಿ ನಮ್ಮ ಕಡೆಯಿಂದ ಹೋದರೆ ಮೇ ಬಿ ಒಂದು ಸ್ವಲ್ಪ ಚೇಂಜಸ್ ಆಗ್ಬೋದು ಅಂತಕ್ಕಂಥದ್ದು. ಸೊ ಇದಿಷ್ಟು ಏನು ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ. ಮತ್ತು ಒಂದಷ್ಟು ಕನ್ಫ್ಯೂಷನ್ಸ್ನ ಮಾಡ್ಕೊಂಡಿದ್ದೀರಾ ತುಂಬ ಜನ ವುಮೆನ್ಸ್, ಅಂದರೆ ಆಸ್ಪಿರೆಂಟ್ಸು ಕಾಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇರ್ತೀರ, ಲೈಕ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಬಗ್ಗೆ ಇನ್ನೂ ಗೊಂದಲ ಇರೋವಂಥದ್ದು. ಮದುವೆ ಆಗಿರೋ ಹೆಣ್ಣು ಮಕ್ಕಳು ತಂದೆದು ಕೊಡಬೇಕಾ ಅಥವಾ ಹಸ್ಬೆಂಡ್ದು ಕೊಡಬೇಕಾ ಅನ್ನೋವಂಥ ಗೊಂದಲದಲ್ಲಿದ್ದೀರಿ. ಅನ್ಸಿ ಇವಾಗ ಏನು 2022ನಲ್ಲಿ ರಿಕ್ರೂಟ್ಮೆಂಟ್ ಆಯಿತು, ಆ ಸಂದರ್ಭದಲ್ಲಿ ಇದ್ದಂತಹ ಪ್ರಾಬ್ಲಮ್ನ ಕ್ಲಾರಿಫಿಕೇಷನ್ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ. ಓಕೆ, ಸೊ ಅಲ್ಲಿ ಸರ್ಕಾರದೇ ಮಿಸ್ಟೇಕ್ ಆಗಿದ್ದರಿಂದ ಆ ಒಂದು ಬ್ಯಾಚಲ್ಲಿ ನಡೆದಂತಹ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗಿರ್ತಕ್ಕಂತಹ ವುಮೆನ್ ಕ್ಯಾಂಡಿಡೇಟ್ಸ್ಗಳಿಗೆ ಯಾರು ತಂದೆ ಮತ್ತು ಹಸ್ಬೆಂಡು ಕೊಟ್ಟಿದ್ದಾರೋ ಅದು ನಡೆಯುತ್ತೆ. ಸೊ ಆ ಬ್ಯಾಚಿಗೆ ಮಾತ್ರ. ಅದಾದಮೇಲೆ ಇವಾಗ ಏನು ಹೊಸದಾಗಿ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾರೆ, ಮದುವೆ ಆಗಿರುವಂತಹ ಹೆಣ್ಣು ಮಕ್ಕಳು ಮಸ್ಟ್ ಆ್ಯಂಡ್ ಶುಡ್ ನಿಮ್ಮ ಹಸ್ಬೆಂಡ್ ಡಾಕ್ಯುಮೆಂಟನ್ನೇ ಕೊಡಬೇಕು. ಓಕೆ, ಹಸ್ಬೆಂಡ್ ಡಾಕ್ಯುಮೆಂಟನ್ನೇ ಕೊಡಬೇಕಾಗುತ್ತೆ. ಸೊ ಇಂಟರ್ ಕ್ಯಾಸ್ಟ್ ಆಗಿರೋರಿಗೆ, ಫಾರ್ ಎಕ್ಸಾಂಪಲ್ ಇವಾಗ ಹುಡುಗಿ ಬೇರೆ ಕ್ಯಾಸ್ಟು ಹುಡುಗ ಬೇರೆ ಕ್ಯಾಸ್ಟು ಈ ಥರ ಇದ್ದರೆ ಕ್ಯಾಸ್ಟು ಬಂದುಬಿಟ್ಟು ಬೈ ಬರ್ತೆ ಇರೋದ್ರಿಂದ ಕ್ಯಾಸ್ಟು ತಂದೆದೇ ಆಗುತ್ತೆ, ಇನ್ಕಮ್ ಮಾತ್ರ ನಿಮ್ಮ ಪತಿದಾಗಿರುತ್ತೆ. ಓಕೆ, ಸೊ ಸೇಮ್ ಕ್ಯಾಸ್ಟ್ ಇದ್ದಾಗ ಇನ್ಕಮು ಕ್ಯಾಸ್ಟು ಎರಡೂ ಕೂಡ ನಿಮ್ಮ ಪತಿಯ ಹೆಸರಲ್ಲೇ ಇರುತ್ತೆ ಮದುವೆ ಆಗಿರೋ ಹೆಣ್ಮಕ್ಳಿಗೆ, ಆಯಿತಾ. ಇವನ್ ಆಧಾರ್ ಕಾರ್ಡಲ್ಲೂ ಕೂಡ ನಿಮ್ಮ ಪತಿ ಹೆಸರೇ ಇರಬೇಕಾಗುತ್ತೆ. ಸೊ ಎಲ್ಲನೂ ಕೂಡ ಮದುವೆ ಆದಮೇಲೆ ನಿಮ್ಮ ಗಂಡನ ಹೆಸರಿಗೆ ಬದಲಾವಣೆ ಮಾಡಿಸ್ಕೋಬೇಕಾಗುತ್ತೆ. ಆಮೇಲೆ ವೆರಿಫಿಕೇಷನ್ ಟೈಮಲ್ಲಿ ಅಥವಾ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಪ್ರಾಬ್ಲಮ್ಗಳನ್ನ ಕ್ರಿಯೇಟ್ ಮಾಡ್ಕೋಬೇಡಿ. ಆಮೇಲಿಂದ ನೀವು ಎಲ್ಲೋ ಎಷ್ಟು ಚೆನ್ನಾಗಿ ಓದ್ಕೊಂಡಿರ್ತೀರ, ಬಟ್ ಡಾಕ್ಯುಮೆಂಟ್ ವಿಷಯವಾಗಿ ನಿಮ್ಮದು ರಿಜೆಕ್ಷನ್ ಆಗಿಬಿಟ್ರೆ ಅದು ಎಷ್ಟು ಪೇನ್ಫುಲ್ ಅಂತ ಅರ್ಥ ಆಗುತ್ತೆ. ಸೊ ಹಾಗಾಗಿ ಮ್ಯಾರಿಡ್ ವುಮೆನ್ಸ್ ಏನಿದ್ದೀರಾ, ದಯವಿಟ್ಟು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಏನೇನಿದ್ರೂ ಕೂಡ, ಏನು ಆಧಾರ್ ಕಾರ್ಡ್ ಆಗಿರ್ಬೋದು, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಎಲ್ಲವೂ ಕೂಡ ನಿಮ್ಮ ಪತಿ ಹೆಸರಲ್ಲೇ ಇರುತ್ತೆ. ಓಕೆ, ಅಪ್ಲಿಕೇಶನ್ ಹಾಕಬೇಕಾದ್ರೂ ಕೂಡ ನೀವು ಅದನ್ನು ಜೋಪಾನವಾಗಿ ನೋಡ್ಕೊಂಡು ಹಾಕಬೇಕಾಗುತ್ತೆ. ಸೊ ಮದುವೆ ಆಗಿಲ್ದಿರೋ ಹೆಣ್ಮಕ್ಳಿಗೆ ಪ್ರಾಬ್ಲಮೇ ಇಲ್ಲ, ನಿಮ್ಮ ತಂದೆದೇ ಬರುತ್ತೆ. ಕ್ಯಾಸ್ಟ್, ಇನ್ಕಮ್, ಆಧಾರ್ ಕಾರ್ಡ್ ಎಲ್ಲ ನಿಮ್ಮ ತಂದೆ ಹೆಸರಲ್ಲಿ ಏನಿದೆ ಅದೇ ಬರುತ್ತೆ. ಓಕೆನಾ. ಸೊ ಇದು ಬಿಟ್ಟು ಬೇರೆ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಡೆಫಿನೆಟ್ಲಿ ನಾನು ರೆಸ್ಪಾನ್ಸ್ ಮಾಡ್ತಕ್ಕಂತಹ ಪ್ರಯತ್ನ ಮಾಡ್ತೀನಿ. ಓಕೆ, ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಿದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.